ತಾರೀಕು ಅಮಾವಾಸ್ಯೆ ಇದೆ, ಆ ಟೈಮಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಈ ಹಿಂದೆಯೂ ಸಹಿತ ಎಲ್ಲಾದರೂ ಆ ಟೈಮ್ 3-4 ಟೈಮಲ್ಲಿ ಕಡಿಮೆ ನೀರಾಗುತ್ತೆ, ಆ ಟೈಮಲ್ಲಿ ಏನೋ ಕಾರ್ಯಾಚರಣೆ ಮಾಡಿ ಸಕ್ಸಸ್ ಆಗಿರೋದು ಏನಾದರೂ ಇದೆಯಾ? ಯಾಕೆಂದರೆ ನಾವು ಎಲ್ಲ ಫಿಶರ್ಮೆನ್ಗಳು, ಯಾಕೆಂದರೆ ನಾವು ಮೀನುಗಾರರು ಅಂದರೆ ನಾವು ಇಲ್ಲಿ ಪಡ್ಡೆಗೆ ಹೋಗುವಾಗ ನಮಗೆ ಗೊತ್ತಿರ್ತದೆ ಲೋ ಟೈಡ್ ಯಾವಾಗ ಆಗ್ತದೆ, ಹೈ ಟೈಡ್ ಯಾವಾಗ ಆಗ್ತದೆ ಅಂತ. ಆವಾಗ ನಾವು ಅಮಾವಾಸ್ಯೆ ಟೈಮ್, ಹುಣ್ಣಿಮೆ ಟೈಮಲ್ಲಿ ನೀರು ಒಂದೊಂದು ಸಲ ತುಂಬ ಕಮ್ಮಿ ಆಗಿರ್ತದೆ. ಆ ಕಮ್ಮಿ ಅಂದರೆ ಆ ಸಾಲದಲ್ಲಿ ನಮ್ಮ ಬೋಟ್ ಹರಿವಿಕೆಗೆ ಸಹ ಕಮ್ಮಿ ಆಗ್ತದೆ, ಹೋಗಲಿಕ್ಕೆ ಸಹ ದಂಡೆ ಬಿದ್ದು. ಆ ಟೈಮಲ್ಲಿ ಇಲ್ಲಿ ನೀರು ಕಮ್ಮಿ ಆದರೆ ನಮಗೆ ಹುಡುಕುವ ಒಂದು ಕೆಲಸ ಸುಲಭ ಆಗ್ತದೆ. ಅದಲ್ಲದೆ ನೀರು ಸ್ವಲ್ಪ ಅದನ್ನ ವೇಗ ಸಹ ಕಮ್ಮಿ ಇರ್ತದೆ. ಅದರಿಂದ ನಾವು ಅಲ್ಲಿ ಹುಡುಕುವ ಒಂದು ಕಾರ್ಯಾಚರಣೆ ಮಾಡುವ ಅಂತೇಳಿ ಅಮಾವಾಸ್ಯೆ ದಿವಸಕ್ಕೆ ಇಟ್ಟಿದ್ದೇವೆ. ಈಗ ಮೊನ್ನೆ ನೀವೇನು ಕಾರ್ಯಾಚರಣೆ ಮಾಡಿದರೆ ಆ ದಿವಸ ನಿಮಗೆ ಓನ್ಲಿ ಮರ ಅಷ್ಟೇ ಕಾಣಿಸುತ್ತಾ ಅಥವಾ ಲಾರಿದು ಏನಾದರೂ ತುಣುಕು ಏನಾದರೂ ಕಾಣಿಸುತ್ತಾ ಏನು? ಖಂಡಿತವಾಗ ಮೊನ್ನೆ ನಮಗೆ 4 ಪಾಯಿಂಟಲ್ಲಿ 3 ಪಾಯಿಂಟ್ ಹುಡುಕಿದ್ದೇವೆ. 3 ಪಾಯಿಂಟಲ್ಲಿ ಸಿಕ್ಕಿದ್ದು ನಮಗೆ ಈ ಕರೆಂಟಿನ ಹೈ ಲೆವೆಲ್ ಕರೆಂಟಿನ ಕೆಲವು ಪೋಸ್ಟ್ಗಳು, ಕಬ್ಬಿನ ಪೀಸ್ಗಳು. ಅದಲ್ಲದೆ ಕೆಳಗಡೆ ನಮಗೆ ಸಿಕ್ಕಿದ್ದು ಈ ಹೋಟೆಲ್ನ ಮೇಲ್ಭಾಗ ಚಾವಣಿ ಆಗಿದೆ ತಗಡು ಶೀಟ್ಗಳು. ಆ ತಗಡು ಶೀಟ್ಗಳನ್ನು ನೋಡಿದರೆ ಭಯ ಆಗ್ತದೆ, ಯಾಕೆಂದರೆ ಅಲ್ಲಿ ನೋಡಲಿಕ್ಕೆ ಆಗಲ್ಲ, ತಾಗಿದಾಗಲೇ ಗೊತ್ತಾಗೋದು. ಯಾಕೆಂದರೆ ನಾವು ನೀರಾಳದಲ್ಲಿ ಎಲ್ಲಾದರೂ ಕೈಯಲ್ಲಿದ್ದ ಹಗ್ಗವನ್ನು ಬಿಟ್ಟರೆ, ಬಿಲ್ಲಿನಲ್ಲಿ ಬಾಣ ಬಿಟ್ಟರೆ ಹೇಗೆ ಹೋಗ್ತೇವೆ ಅದೇ ಥರ ಹೋಗಿಬಿಡ್ತೇವೆ. ಯಾಕೆಂದರೆ ಅಲ್ಲಿ ಹೋಗುವ ಯಾವುದಾದ್ರು ಚುಂಪಾದ ವಸ್ತುಗಳಿಗೆ ನಾವು ಸಿಕ್ಕಾಕೊಳ್ತೇವೆ. ಅದಲ್ಲದೆ ಅಲ್ಲಿರುವ ಆಲದ ಮರದ ಬೇರಿಗೆ ಸಿಕ್ಕಾಕೊಳ್ತೇವೆ. ನನ್ನ ಒಂದು ಇಲ್ಲಿ ನಮ್ಮ ರೋಡಿನ ಭಾಗದಲ್ಲಿರುವ 4ನೇ ಒಂದು ಜಾಗಕ್ಕೆ ಬರುವಾಗ, ಒಂದು ಪಾಯಿಂಟಿಗೆ ಬರುವಾಗ 300 ಮೀಟ್ರ್ ಬಂದಿದೆ, ಇನ್ನೂ ಸಹ ಒಂದು 100 ಮೀಟ್ರ್ ಹೋಗಲಿಕ್ಕೆ ಉಂಟು ನಮಗೆ ಬರಲಿಕ್ಕೆ. ಯಾಕೆಂದರೆ ಆ ಪ್ರೆಷರ್ ಅಷ್ಟಿತ್ತು. ಆವಾಗ 10.6 ಇರ್ಬೋದು. ಇವತ್ತು ನೋಡಿದರೆ 12.6 ಮೈಲಲ್ಲಿ ಓಡ್ತಾ ಇದೆ ನೀರು. ಆ ಟೈಮಲ್ಲಿ ಕೈಯಲ್ಲಿದ್ದ ರೋಪನ್ನು ನಾನು ಬಿಡಲೇಬೇಕಾಗ್ತದೆ. ಹೋಗುವಾಗ ನಾನು ಬಿಟ್ಟರೆ ಸುಮಾರು ಒಂದು 100 ಮೀಟ್ರ್ ದೂರದಲ್ಲಿ ಎದ್ದಿದ್ದೀನಿ. ಹೇಳುವಾಗ ನಾನು ಕೆಳಗಡೆ ನಮ್ಮ ಮನೆಯವ್ರನ್ನ ಎಲ್ಲರೂ ಒಂದು ಸಲ ನೆನೆಸ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಬದುಕುವುದಿಲ್ಲ ಅಂತ. ಯಾಕೆಂದರೆ ಆ ಕ್ಷಣದಲ್ಲಿ ನನಗೇನಾಗಿದೆ, ನನ್ನಲ್ಲಿರುವ ಸೊಂಟದ ಒಂದು ಬೆಲ್ಟ್ ಇದೆ, ಸುಮಾರು ಒಂದು 10-15 kg ವೆಯ್ಟ್ ಇರ್ತದೆ. ಅದು ಬಿಟ್ಟು ಬರಬೇಕಾಗ್ತದೆ. ಅದು ಬಿಟ್ಟಿದ್ರೆ ನಾನು ಬಡವ, ಅದು ತಗೊಳ್ಳಿಕ್ಕೆ ಮತ್ತೆ 15,000 ರೂಪಾಯಿ ಬೇಕಾಗ್ತದೆ. ಆವಾಗ ನಾನೇನು ಮಾಡಿದೆ, ನನ್ನಲ್ಲಿರುವ ಲೈಫ್ BCDಯಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಅಂತ ಇರ್ತದೆ. ಹೇಗೆ ಈಗ ವಿಮಾನ ಏನಾದರೂ ಸ್ಪಾಟ್ ಆಗೋದಾದರೆ ಅದರಲ್ಲೊಂದು ಲೈಫ್ ಜಾಕೆಟ್ ಅಂತ ಇರ್ತದೆ, ಯಾವ ಪ್ಯಾರಾಚೂಟ್ ಇರ್ತದೆ, ಅದು ಪೈಲಟಿಗೆ. ಅದೇ ರೀತಿ ನಮ್ಮಲ್ಲೂ ಸಹ ಒಂದು BCDಯಲ್ಲಿ ಗಾಳಿ ತುಂಬುವ ಯಂತ್ರ ಇದೆ. ಅದು ಬಟನ್ ಒತ್ತಿದರೆ ಆಟೋಮೆಟಿಕ್ಕಾಗಿ ಫುಲ್ಲು ಗಾಳಿ ತುಂಬಿ ಹೋಗ್ತದೆ. ಸಡನ್ಲಿ 1 ನಿಮಿಷದಲ್ಲಿ ಮೇಲೆ ಬಂದುಬಿಡ್ತದೆ, ಎಷ್ಟು ಆಳದಲ್ಲಿದೆ ಸಹ. ಆ ಧೈರ್ಯದಲ್ಲಿ ನನಗೆ ಧೈರ್ಯ ಇದೆ, ಯಾಕೆಂದರೆ ನನ್ನಲ್ಲಿ ಆಕ್ಸಿಜನ್ ತುಂಬಿ ಇದೆ, ನಾನು ಮೇಲೆ ಬರ್ಬೋದು ಅಂತ. 100 ಮೀಟ್ರ್ ಹೋದ್ಮೇಲೆ ನಾನು ನೀರಾಳದಲ್ಲಿ ಒಂದು 20 ಅಡಿಯಲ್ಲಿ ನಾನು ಬಟನ್ ಪ್ರೆಸ್ ಮಾಡಿದ್ದೀನಿ, ಮೇಲೆ ಬಂದುಬಿಟ್ಟೆ. ಮೇಲೆ ಬಂದಾಗ ಇಲ್ಲಿ ನಮ್ಮ SP ಸಾರ್ ಆಗಲಿ ಮತ್ತು ಇಲ್ಲಿನ STRF ತಂಡ ಆಗಲಿ ನಮ್ಮನ್ನು ಅವ್ರ ಮೇಲೆ ಬಂದ ಮೇಲೆ ಕೈ ಮೇಲೆ ಮಾಡಿದರೆ ಅವ್ರು ಬಂದು ನನ್ನನ್ನು ಕರ್ಕೊಂಡು ನಾವು ಆ ದೀಪಕ್ಕೆ ಕರ್ಕೊಂಡು ಬಂದಿದ್ದರು. ಅಂದರೆ ಈ ಕಾರ್ಯಾಚರಣೆಗೆ ಇನ್ನೊಂದು 3-4 ದಿವಸ ಅಂತೂ ವೇಟ್ ಮಾಡಲೇಬೇಕು ಅಂತ ಹೇಳ್ತೇವೆ. ಯಾಕೆಂದರೆ ಇವತ್ತು ಸಹ ಆ ಕಡೆ ಮೇಲ್ಗಡೆ ಮಳೆ ಯಲ್ಲಾಪುರ ಘಾಟಿಯೆಲ್ಲ ತುಂಬ ಮಳೆ ಬರ್ತುಂಟು. ಈ ಭಾಗದಲ್ಲಿ ಕಮ್ಮಿ ಇದ್ದರೂ ಸಹ 2 ದಿವಸ ಕಮ್ಮಿ ಇತ್ತು. ಆ ಯಲ್ಲಾಪುರ ಭಾಗದಲ್ಲಿ ತುಂಬ ಮಳೆ ಆಗಲಿಕ್ಕೆ ಇಲ್ಲಿ ತುಂಬ ಮಳೆ ಆಗಿದೆ. ನೀರು ತುಂಬ ಇದೆ, ಹರಿವಿಕೆ ಜಾಸ್ತಿ ಇದೆ. ಅದರಿಂದ ಇನ್ನೂ ಸಹ ಒಂದು 4-5 ದಿವಸ ಇಲ್ಲಿ ಇಳಿಲಿಕ್ಕೆ ಆಗೋದಿಲ್ಲ. ಇದಾಗಿತ್ತು ಈಶ್ವರ್ ಮಲ್ಪೆ ಅವರ ಮಾತು. ಏನಂದರೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗುವುದರಿಂದ ಸಹಜವಾಗಿ ಗಂಗಾವಳಿ ನದಿಯಲ್ಲಿ ನೀರಿನ ಪ್ರಮಾಣವೂ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ನೀರಿನ ಪ್ರಮಾಣದ ಜೊತೆಗೆ ನೀರು ಕೆಸರು ಮಿಶ್ರಿತ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನೀರಿನ ರಭಸವೂ ಹೆಚ್ಚಿಗೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ಕಾರ್ಯಾಚರಣೆಗೆ ಬಹಳಷ್ಟು ಅಡಚಣೆ ಆಗ್ತಾ ಇದೆ. ಆದರೆ ಆಗಸ್ಟ್ 3 ಮತ್ತು 4ನೇ ತಾರೀಕು ನದಿಯ ನೀರಿನ ಮಟ್ಟ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಆ ದಿನ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಕಾರವಾರ.